ಎಲ್ರಿಗೂ ನಮಸ್ಕಾರ. ನಾವು ಮುಂದಿನ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಇಲ್ಲಿ ದುರ್ಯೋಧನ ತನ್ನ ಸೈನ್ಯದಲ್ಲಿದ್ದ ಉಳಿದವರೆಲ್ಲರಿಗೂ ಹೇಳುವ ಮಾತು. ಶ್ಲೋಕ ಹೀಗಿದೆ: ಅಯನೇಷು ಚ ಸರ್ವೇಷು ಯಥಾಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಇದುವರೆಗೆ ನಾವು ನೋಡಿದ್ವಿ, ಭೀಷ್ಮರನ್ನು ನೀವು ನಮ್ಮ ಸೇನೆಗೆ ನಾಯಕರು, ದ್ರೋಣಾಚಾರ್ಯರು, ನೀವು ಇವರನ್ನೆಲ್ಲ ಗಮನಿಸ್ಕೊಳ್ಳಿ ಅಂತೆಲ್ಲ ಹೇಳಿದ ನಂತರ ದುರ್ಯೋಧನನಿಗೆ ತನ್ನ ದೇವರ ಗುಟ್ಟ ತನಗೆ ಗೊತ್ತಿದೆ ಅಂತ ಹೇಳ್ತಾರಲ್ಲ, ಆ ರೀತಿ ದುರ್ಯೋಧನನಿಗೆ ತನ್ನ ಸೈನಿಕರ ಮೇಲೆ ಅವರಿಬ್ಬರನ್ನೇ ಹೇಳಿದ್ನಲ್ಲ, ಹಾಗಾಗಿ ಇವರೆಲ್ಲ ಏನಾದರೂ ತಿಳ್ಕೊಳ್ತಾರೋ, ಅವರ ಮಧ್ಯೆ ಏನಾದರೂ ಬೇಜಾರು ಇತ್ಯಾದಿ ಏನಾದರೂ ಶುರುವಾಗಿ ಯಾವುದಾದ್ರೂ ಆ ಯುದ್ಧಕ್ಕೆ ಬೇಕಾದ ಆ ಭಾವನೆ ಬರದೇ ಹೋದರೆ ಅಂತ ಅನ್ನಿಸ್ತೇನೋ. ಹಾಗಾಗಿ ಒಂದು ರೀತಿ ಕುತಂತ್ರದಿಂದಲೇ ಹೇಳ್ತಾನೆ, ಆ ಆಯಕಟ್ಟಿನ ಸ್ಥಳದಲ್ಲಿ ನಿಂತಿರುವ ಭೀಷ್ಮಾಚಾರ್ಯರನ್ನು ನೀವೆಲ್ಲರೂ ಸೇರಿ ಚೆನ್ನಾಗಿ ಗಮನಿಸಿಕೊಳ್ಳಿ. ಅವರು ಯುದ್ಧವನ್ನು ಮುನ್ನಡೆಸ್ತಾರೆ, ನೀವು ಅವರ ಜೊತೆ ಹೋಗಿ. ಇದು ಈ ಶ್ಲೋಕದ ಭಾವಾರ್ಥ. ಅಯನೇಷು ಅಂದರೆ ಯುದ್ಧ ತಂತ್ರಗಳಲ್ಲಿ ಅಂತ ಅರ್ಥ. ಸರ್ವೇಷು ಬೇರೆ ಬೇರೆ ಅಥವಾ ಎಲ್ಲ ಯುದ್ಧ ತಂತ್ರಗಳಲ್ಲಿ ನಿಪುಣರಾಗಿರುವ ಭೀಷ್ಮಾಚಾರ್ಯರು ಯಥಾಭಾಗಂ, ಹೇಗೆ ನಿಮ್ಮನ್ನು ಬೇರೆ ಬೇರೆಯಾಗಿ ಬೇರೆ ಬೇರೆ ವಿಭಾಗಗಳಲ್ಲಿ ಇಟ್ಟಿದ್ದಾರೋ, ನಿಮಗೆ ಹೇಗೆ ಅವರು ಯುದ್ಧವನ್ನು ಮಾಡಬೇಕು ಅಂತ ಹೇಳಿದಾರೋ ಹಾಗೆ ಯುದ್ಧವನ್ನು ಮಾಡಿ, ಸರ್ವ ಏವಹಿ, ನೀವೆಲ್ಲರೂ ಅದೇ ರೀತಿಯಾಗಿ ಯುದ್ಧವನ್ನು ಮಾಡಿ, ಜೊತೆಗೆ ಭೀಷ್ಮಾಚಾರ್ಯರನ್ನು ಗಮನಿಸ್ತಾ ಇರಿ. ಅಂದರೆ ಭೀಷ್ಮಾಚಾರ್ಯರು ಸೇನಾಪತಿ ಎದುರಾಳಿಯ ತಂತ್ರಕ್ಕೆ ಪ್ರತಿತಂತ್ರವಾಗಿ ಮಧ್ಯ ಮಧ್ಯದಲ್ಲಿ ಯುದ್ಧದ ತಂತ್ರಗಳನ್ನು ಬದಲಿಸುವ ಸಾಧ್ಯತೆ ಇದೆ. ಹಾಗಾಗಿ ನೀವು ಪೂರ್ವ ನಿರ್ಧಾರದಂತೆ ಯುದ್ಧವನ್ನು ಮಾಡ್ತಾ ಇದ್ದರೂ ಮಧ್ಯದಲ್ಲಿ ಏನಾದರೂ ಬದಲಾವಣೆಗಳು ಬಂದರೆ ಕ್ಷಿಪ್ರವಾಗಿ ಅದಕ್ಕೆ ಅನುಗುಣವಾಗಿ ನೀವು ಯುದ್ಧವನ್ನು ಬದಲಾಯಿಸಬೇಕಾಗತ್ತೆ. ಹಾಗಾಗಿ ಭೀಷ್ಮಾಚಾರ್ಯರ ಮೇಲೆ ಸದಾ ಗಮನ ಇರಲಿ ಅಂತ ದುರ್ಯೋಧನ ಹೇಳ್ತಾನೆ. ಇಲ್ಲಿ ಇನ್ನೊಂದು ಗೂಢಾರ್ಥವೂ ಇದೆ. ಭೀಷ್ಮಾಚಾರ್ಯರಿಗೆ ಹೇಗಿದ್ರು ಪಾಂಡವರು ಅಂದರೆ ಅತ್ಯಂತ ಪ್ರೀತಿ ಪಾತ್ರರಲ್ವ, ಎಲ್ಲಾದರೂ ಮನಸ್ಸು ಬದಲಾಯಿಸಿದರೆ ದುರ್ಯೋಧನನ ಕಡೆಯ ಯುದ್ಧ ಆಗದಿದ್ದಾಗ ಏನಾದರೂ ಮಾಡಿದ್ರೂ ಮಾಡಬಹುದು, ಅದಕ್ಕಾಗಿಯೂ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಿ, ಈ ರೀತಿ ಹೇಳಿದ ಆ ಭಾವನೆಯೂ ಕೂಡ ಈ ಶ್ಲೋಕದಲ್ಲಿ ಇದೆ. ಇದಾಗಿತ್ತು ಇಂದಿನ ಶ್ಲೋಕದ ಪರಿಚಯ. ಎಲ್ರಿಗೂ ನಮಸ್ಕಾರ.